ಜಾಸ್ತಿ ಅಲ್ಲ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು. ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಇದೇ ಮೀನು ಅದ್ರ ಹೆಸರೇ ಕರಿಬೇವಿನ ಪುಡಿ ಅಲ್ಲ. ತುಂಬಾ ನೈಸ್ ಆಗ್ಲೂ ರುಬ್ಬಾರ್ದು, ಆಮೇಲೆ ತುಂಬಾ ತರಿಯಾಗ್ಲೂ ಇರಬಾರ್ದು. ಇವಾಗ ಇದು ರುಬ್ಬಾಗಿದೆ ನೋಡಿ, ಎಷ್ಟೊಂದು ವೈಬ್ರೆಂಟ್ ಗ್ರೀನ್ ಕಲರ್ ಬಂದಿದೆ. ಇವಾಗ ಇದು ಆಗಿದೆಯಾ? ಹಾ ಆಗಿದೆ. ಮಾಡ್ಕೊಂಡು ನಿಮ್ದು ಕರಿಬೇವಿನ ಪುಡಿ ಹಾಕೊಂಡ್ಬಿಟ್ರೆ ಅದ್ಭುತ ಬಿಡಿ. ನಮ್ಮ ಕರಿ ಲೀವ್ಸ್ ರೈಸ್, ಕರಿಬೇವಿನ ಅನ್ನ, ಕರಿಬೇವು ರೈಸ್. ಒಂದೊಂದು ಬೈಟು ನೀವು ಹಂಗೆ ಅಗಿತಾ ಇದ್ದಂಗೆಲ್ಲ ಹೊಸ ಹೊಸ ರುಚಿ ಸಿಗ್ತಾ ಹೋಗ್ತದೆ. ನಮಸ್ಕಾರ ವಿಶ್ವಬಂಧುಗಳಿಗೆ. ನಮಸ್ಕಾರ. ನಮಸ್ಕಾರ. ಅನ್ನಪೂರ್ಣ ಕಾರ್ತಿಕ್ ಅವರು ಗೋಕುಲಾಷ್ಟಮಿಗೆ ಅದ್ಭುತವಾದ ರಿಬ್ಬನ್ ಪಕೋಡ ತೋರಿಸಿದ್ರು. ಅವತ್ತೇ ನಾವೆಲ್ಲ ಮಾತಾಡಿದ್ವಿ. ಇವರು ಮೇನ್ ಆಗಿ ಅಯ್ಯರ್ ಶೈಲಿಯಲ್ಲಿ ಪುಡಿಗಳು. ಹೌದು ಸರ್. ಪುಡಿಗಳಿಗೆ ಬಿಡಿ, ರಸಮ್ಮು ಸಾಂಬಾರು ಅಂತೂ ಅದ್ಭುತ. ಎಲ್ಲರೂ ಅದಕ್ಕಾಗಿ ಅಯ್ಯರ್ ಮೆಸ್ ಅಂತ ಇರುತ್ತೆ ಹೋಗ್ತಾರೆ. ಹೌದು. ಸೊ ಅದರೊಟ್ಟಿಗೆ ನೀವು ಹೇಳ್ಬೇಕು ಏನೇನಿದೆ ಅಂತ. ನಾವು ಸಾಂಬಾರ್ ಪುಡಿ ಮತ್ತೆ ರಸಂ ಪೌಡರ್ ಜೊತೆ ನಾವು ಎಲ್ಲ ಹೆಲ್ದಿ ಪೌಡರ್ಸ್ನು ಮಾಡ್ತಾ ಇದ್ವಿ. ಅಂದ್ರೆ ದಾಲ್ ಪುಡಿ, ಅದರಲ್ಲಿ ನಾನು ಬಳಸೋದು ಬರೀ ಹುರಿ ಕಡಲೆ, ಅದು ಹೈ ಇನ್ ಪ್ರೋಟೀನ್, ನಮ್ಗೆ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಇದು ಹುಳ್ಳಿ ಕಾಳೆಂದು ಪುಡಿ ಇದೆ ನಮ್ಮಲ್ಲಿ. ಆಮೇಲೆ ಮೊರಿಂಗಾ, ನುಗ್ಗೆಕಾಯಿ ಸೊಪ್ಪಿಂದು ಇದೆ. ಆಮೇಲೆ ಫ್ಲಾಕ್ಸ್ ಸೀಡ್ ನಮ್ ಎಲ್ಲರಿಗೂ ಗೊತ್ತಿದೆ, ಅದು ತುಂಬಾ ಆಂಟಿ ಆಕ್ಸಿಡೆಂಟ್ ರಿಚ್ ಅಂತ. ಸೊ ಅದರಲ್ಲಿ ಒಂದು ಪುಡಿ ಮಾಡ್ತಾ ಇದೀವಿ. ಆಮೇಲೆ ಮಾಮೂಲ್ ಇಡ್ಲಿ ಚಟ್ನಿ ಪುಡಿ ಎಲ್ಲವುದೇ ಇದೆ ನಮ್ಮಲ್ಲಿ. ಮತ್ತೆ ಇವತ್ತು ನಾನು ತೋರಿಸ್ತಾ ಇರುವಂತ ರೆಸಿಪಿ ಬಂದ್ಬಿಟ್ಟು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪಿನ ಪುಡಿ. ಹೌದು ಸರ್. ಹೌದು, ಕರಿಬೇವಿನ ಸೊಪ್ಪಿನ ಪುಡಿ. ಅದು ಒಳ್ಳೆ ಪುಡಿ. ಆರೋಗ್ಯಕರ, ಆಯುರ್ವೇದದಲ್ಲಿ ಅದಕ್ಕೊಂದು ಸ್ಥಾನ ಇದೆ. ಹೌದು. ಅದನ್ನ ನಾವು ರೈಸ್ಗೂ ಮಿಕ್ಸ್ ಮಾಡಿ ತಿನ್ಬೋದು. ಇಲ್ಲ ಅಂದ್ರೆ ಈ ಮಿನಿ ಇಡ್ಲಿ, ಮಾಮೂಲಿ ಇಡ್ಲಿ ಮಾಡಿ ಅದ್ರಲ್ಲಿ ಸ್ವಲ್ಪ ತುಪ್ಪ ಬಳಸಿ ಈ ಪುಡಿನೂ ಟಾಸ್ ಮಾಡಿ ಒಂದು ಕರಿ ಲೀವ್ಸ್ ಪುಡಿ ಇಡ್ಲಿ ಅಂತಾನು ನಾವು ಮಾಡ್ಬೋದು. ಈಗ ನಮಗೆ ಅವಕಾಶ ಇರೋದು ರೈಸ್ ಒಟ್ಟಿಗೆ ಮಿಕ್ಸ್ ಮಾಡೋದು. ಆಯ್ತು. ಇದು ಮಾಡಿದ ನಂತರ ರೈಸ್ ಮಿಕ್ಸ್ ಮಾಡಿ ತೋರ್ಸೋಣ. ಓಕೆ ಸರ್, ಆಯ್ತು. ಬನ್ನಿ ವೀಕ್ಷಕರು ನೋಡೋಣ. ನಿಮ್ಮ ಶೈಲಿಯ ಕರಿಬೇವಿನ ಪುಡಿ, ಸೊಪ್ಪಿನ ಪುಡಿ ನೋಡ್ಬಿಡೋಣ ಏನೇನು ಇಟ್ಕೊಂಡಿದ್ದೀರ ಅಂತ. ಫಸ್ಟ್ ಇಲ್ಲಿ ನಾನು 2 ಚಿಕ್ಕ ಕಟ್ಟು ಆಗೋಷ್ಟು ನಾನು ಕರಿಬೇವು ತೊಗೊಂಡಿದ್ದೀನಿ. ಇದು ಹಿಡಿಯಲ್ಲಿ ಒಂದು ದೊಡ್ಡ ಹಿಡಿ, ಆಮೇಲೆ ಒಂದು ಚೂರು ಇರುತ್ತದೆ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ. ನೀವು ಯಾವುದೇ ಆಗ್ಲಿ ಉಪಯೋಗಿಸ್ಬೋದು, ಸಿಪ್ಪೆ ಇರೋದು, ಸಿಪ್ಪೆ ತೆಗ್ದಿರೋದು, ಹುರಿದಿರೋದು. ಬಟ್ ನೀವು ಹಸಿರು ತೊಗೊಂಡ್ರೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸೊ ಇಲ್ಲಿ ಅರ್ಧ ಕಪ್ನಾಗುವಷ್ಟು ಶೇಂಗಾ ಬೀಜ, ನಾನು ತೊಗೊಂಡಿರೋದು ರೋಸ್ಟೆಡು. ಆಮೇಲೆ ಇಲ್ಲಿ 1/4 ಕಪ್ ಆಗುವಷ್ಟು ಕಡಲೆಬೇಳೆ, 1/4 ಕಪ್ ಆಗುವಷ್ಟು ಉದ್ದಿನಬೇಳೆ. ಇದು ಸಿಪ್ಪೆ ಜೊತೆ ಇರೋದು, ಬಟ್ ಬ್ರೋಕನ್. ಅಂದರೆ ಈ ಪುಡಿಗಳಿಗೆಲ್ಲ ನಾವು ಕಾಳಕ್ಕಿಂತ ಬೇಳೆ ಉಪಯೋಗಿಸಿದ್ರೆ ಅದು ಒಳ್ಳೆಯದು. ಯಾಕೆಂದರೆ ಅದು ಚೆನ್ನಾಗಿ ಉರಿಯುತ್ತೆ. ಕಾಳಂದರೆ ಒಳಗಡೆ ಅದು ಅಷ್ಟು ಚೆನ್ನಾಗಿ ಬೇಯಲ್ಲ. ಸೊ 1/4 ಕಪ್ನಾಗುವಷ್ಟು ಉದ್ದಿನಬೇಳೆ, ಒಂದು 10 ಒಣಮೆಣಸಿನ್ಕಾಯಿ, 3/4 ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್, ಇದು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಚಿಕ್ಕ ಆಮ್ಲ ಸೈಜ್ಗೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರ್. ಇದರಿಂದ ನಮಗೆ ಖಂಡಿತ ಒಂದು ಸ್ವೀಟ್ ಟೇಸ್ಟ್ ಬರೋದಿಲ್ಲ. ಇದು ಏನು ಮಾಡುತ್ತಂದರೆ ಆ ಖಾರ, ಹುಳಿ, ಉಪ್ಪು ಎಲ್ಲವುದನ್ನು ಬ್ಯಾಲೆನ್ಸ್ ಮಾಡುತ್ತೆ, ಫ್ಲೇವರ್ಸ್ ಎಲ್ಲವುದು. ಸೊ ಅದಕ್ಕೆ ನಾನು ಇಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1/4 ಟೀ ಸ್ಪೂನ್ ಇಂಗು ಬೇಕಾಗುತ್ತೆ. ಇಷ್ಟೇ ಸಾಮಗ್ರಿಗಳು. ಸೊ ಇವಾಗ ಒಂದೊಂದಾಗಿ ನಾವು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಹುರಿಯಲ್ಲೇ ಹುರ್ಕೋಬೇಕು, ಎಣ್ಣೆ ಅಲ್ಲದೆ ಹುರಿಬೇಕು. ಸೊ ಇವಾಗ ಫಸ್ಟ್ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಅದೇ ಉದ್ದಿನ ಬೇಳೆಗಿಂತ ಗಟ್ಟಿ ಇರೋದು. ಸೊ ಇದು ಹಾಕಿ ಒಂದು 2-3 ನಿಮಿಷ ಆದ್ಮೇಲೆ ನಾನು ಉದ್ದಿನ ಬೇಳೆಯನ್ನು ಹಾಕ್ತೀನಿ. ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಗೋಲ್ಡನ್ ಕಲರ್ ಬರೋ ತನಕ ನಾವು ಸಣ್ಣ ಹುರಿಯಲ್ಲಿ ಹುರಿಬೇಕು. ಆವಾಗಲೇ ಅದು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡೋದು, ಒಳಗಡೆ ಬೇಯಲ್ಲ. 8-10 ನಿಮಿಷ ಆಗ್ಬೋದು. ಸೊ ಇವಾಗ ಇದು ಸ್ವಲ್ಪ ಕೆಂಪಾಗಿದೆ. ನಾನು ಈ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ.
ಇವೆರಡು ಒಟ್ಟಿಗೆ ಹುರಿತಾ ಇರಬೇಕು. ಉದ್ದಿನ ಬೇಳೆ 1/4 ಕಪ್, 1/4 ಕಪ್. ಕಡಲೆಬೇಳೆನೂ ಅಷ್ಟೇ 1/4 ಕಪ್ಪು, ಶೇಂಗಾ ಬೀಜ 1/2 ಕಪ್. ಯಾಕೆಂದ್ರೆ ಈ ಶೇಂಗಾ ಬೀಜನೇ ಈ ಪುಡಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಅದು ನಮ್ಮ ಎಲ್ಲರಿಗೂ ಗೊತ್ತೇ ಇದೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಶೇಂಗಾ ಬೀಜ. ಸೊ ಹಂಗಾಗಿ ಈ ಥರ ಮಾಡೋದು. ನೀವು ಎಲ್ಲ ಅಡುಗೆಗಳನ್ನ ಯಾರ ಹತ್ರ ಕಲ್ಕೊಂಡ್ರಿ? ಅದು ನಮ್ಮ ಅಮ್ಮನೇ ಸರ್. ನಮ್ಮ ಅಮ್ಮ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು, ನಮ್ಮ ಅತ್ತೇನೂ ಅಷ್ಟೇ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರು. ಆಮೇಲೆ ನಾವು ಮಾಡುವ ಸಾಂಬಾರ್ ಪೌಡರ್, ರಸಂ ಪೌಡರ್ ಎಲ್ಲ ನಮ್ಮ ಗ್ರ್ಯಾಂಡ್ ಮದರ್ ಅವರ ರೆಸಿಪಿ, ಅದನ್ನೇ ನಾವು ಫಾಲೋ ಮಾಡ್ತಾ ಇರೋದು. ಕರೆಕ್ಟ್. ಆ್ಯಕ್ಚುಲಿ ತಮಿಳ್ನಾಡು ಶೈಲಿ ಸಾಂಬಾರ್ ಪುಡಿ ಆಗಲಿ, ರಸಂ ಪುಡಿ ಆಗಲಿ, ಅವೆಲ್ಲ ಬೇರೆ ಥರ ಟೇಸ್ಟ್. ಕರೆಕ್ಟಾ? ಆ್ಯಕ್ಚುಲಿ ನಾವು ಈ ಕೊಯಂಬತ್ತೂರು, ಮಧುರೈ, ಚೆನ್ನೈ ಹೋದರೆ ನಿಮ್ಮ ಸಾಂಬಾರ್ನ ಟೇಸ್ಟ್ ಮಾಡೋಕ್ಕೆ ಕೆಲವೊಂದು ಹೋಟ್ಲಿಗೆ ಹೋಗ್ತೀವಿ ನಾವು. ಹೌದು. ಅದೇ ಥರದ್ದು ಪೌಡರ್ ಕೊಡ್ತೀರಾ ನೀವು? ಹೌದು. ಕರೆಕ್ಟಾ? ಸಾಂಬಾರ್ ಪುಡಿ, ರಸಂ ಪುಡಿ. ಸೊ ಈಗ ಒಂದು ಒಳ್ಳೆ ಬ್ರೌನ್ ಕಲರ್ ಬಂದಿದೆ. ಆಮೇಲೆ ಆ ಬೇಳೆದು ಅರೋಮಾನು ಸ್ವಲ್ಪ ಬರ್ತಾ ಇರುತ್ತೆ. ಆವಾಗ ನಾವು ಇದನ್ನು ತೆಗೆದುಬಿಡೋಣ. ಈಗ ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ನಾನು ತೊಗೊಂಡಿರೋದು ರೋಸ್ಟೆಡ್ ಶೇಂಗಾ ಬೀಜ ಇರೋದ್ರಿಂದ ಒಂದು ಚೂರು ಆ ಒಂದು ಏನಾದರೂ ನೀರಿನ ಅಂಶ ಹೋಗೋಕ್ಕೆ ನಾನು ಸುಮ್ಮನೆ ಹುರಿತಾ ಇರೋದು. ಬಟ್ ನೀವು ಹಸಿ ಶೇಂಗಾ ಬೀಜ ತೊಗೊಳ್ತಾ ಇದ್ರಂದ್ರೆ ನೀವು ಸಣ್ಣ ಹುರಿಯಲ್ಲಿ ಹುರ್ಕೋಬೇಕಾಗತ್ತೆ. ಇದು ಇಷ್ಟು ಹುರಿದ್ರೆ ಸಾಕು. ಇದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಈಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದನ್ನು ಅಷ್ಟೇ ಸಣ್ಣ ಹುರಿಯಲ್ಲಿ ಹಾಕಿ ಒಂದು 30 ಸೆಕೆಂಡ್ಸ್ ಅಷ್ಟು ಹುರಿದ್ರೆ ಸಾಕು. ಯಾಕೆಂದ್ರೆ ಅದು ಒಂಥರ ಡಾರ್ಕ್ ಬ್ರೌನ್ ಆಗಿಬಿಟ್ರೆ ಒಂದು ಕಹಿ ಟೇಸ್ಟ್ ಬರುತ್ತೆ. ನೀವು ತೊಗೊಂಡಿರೋದು ಗುಂಟೂರು? ಹೌದು ಸರ್, ಗುಂಟೂರು. ಒಂದು 10-12 ಬೀಜ ಹಾಕಿದ್ದೀರಾ? ಹೌದು. 10-12. ಒಂದು 30 ಸೆಕೆಂಡ್ಸ್ ಅಷ್ಟೇ ಆಗುತ್ತೆ. ಇವಾಗ ಇದನ್ನು ಆಗಿದೆ. ಇದನ್ನು ಒಂದು ಇದಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ಕರ್ಬೇವಿನ ಸೊಪ್ಪು ಮಾತ್ರ ನಾವು ತುಂಬ ಇದು ನಾನು ಏನು ಮಾಡಿದ್ದೀನಿ ಅಂದರೆ ಚೆನ್ನಾಗಿ ತೊಳ್ಬಿಟ್ಟು ಅದನ್ನು ಒಣಗಿಸಿದ್ದೀನಿ ಒಂದು 2 ಗಂಟೆಗಳ ಕಾಲ. ಇದನ್ನು ನಾನು ಒಂದು ಪ್ಯಾನ್ಗೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಇರಲೇಬಾರದು. ಇದು ಒಂಥರ ಕ್ರಿಸ್ಪ್ ಆಗಬೇಕು. ಆವಾಗಲೇ ನಮಗೆ ಆ ಪುಡಿದು ಫ್ರೆಶ್ನೆಸ್ ಜಾಸ್ತಿ ಬರುತ್ತೆ. ಆಮೇಲೆ ಶೆಲ್ಫ್ ಲೈಫ್ನು ಜಾಸ್ತಿ ಇರ್ತದೆ. ಸೊ ಇದು ಒಂದು ಟಿಪ್ಸ್ ಏನಂತಂದರೆ, ಯಾವುದೇ ಸೊಪ್ಪಾಗಲಿ ತರಕಾರಿ ಆಗಲಿ ನಾವು ಬೇಯುವಾಗ ಒಂಚೂರು ಅರಿಶಿನ ಪುಡಿ ಹಾಕಿದರೆ ಅದು ಸೊಪ್ಪಾದರೆ ಒಳ್ಳೆ ಗ್ರೀನ್ ಕಲರ್ ಮೇಂಟೈನ್ ಆಗುತ್ತೆ. ಆಮೇಲೆ ನಾವು ತರಕಾರಿ ಬೇಯಿಸ್ತೀವಿ ಅಂದರೆ ಪ್ಯಾನಲ್ಲಿ ಕೂಡ ನಾವು ಒಂಚೂರು ಅರಿಶಿನ ಹಾಕಿದರೆ ಅದು ಆ ತರಕಾರಿಗಳದ್ದು ಬ್ರೈಟ್ ಕಲರ್ ಹಂಗೆ ಮೇಂಟೈನ್ ಆಗುತ್ತೆ. ಇದು ಒಂದು ಟಿಪ್ಸ್ ನಾನು ಹೇಳೋದು. ಆಮೇಲೆ ಒಂಚೂರು ಎಣ್ಣೆ ಹಾಕ್ತೀನಿ, ಜಾಸ್ತಿ ಅಲ್ಲ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು. ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಇದೇ ಮೀನು ಅದ್ರ ಹೆಸರೇ ಕರ್ಬೇವಿನ ಪುಡಿ ಅಲ್ಲ? ಹೌದು ಸರ್. ಇದು ಚೆನ್ನಾಗಿ ಹುರ್ಕೋಬೇಕು. ಹೌದು. ಸೊ ಇಲ್ಲಿ ನಾವು ಅರಿಶಿಣ ಹಾಕಿದ್ರಿಂದ ಆ ಒಳ್ಳೆ ಬ್ರೈಟ್ ಗ್ರೀನ್ ಕಲರ್ ಮೇಂಟೈನ್ ಆಗ್ತಾ ಇದೆ. ಹೌದೌದು. ನೀವು ಒಳ್ಳೆ ಸಂಗೀತಗಾರರು ಅಂತ ಕೇಳ್ಪಟ್ಟಲ್ಲ, ಒಳ್ಳೆ ಹಾಡ್ತೀರಾ, ಸಂಗೀತ ಕಲಿತಾ ಇದ್ದೀರಾ ಏನು ನೀವು? ನಾನು ಚಿಕ್ಕ ವಯಸ್ಸಿಂದ ಕಲಿತಾ ಇದ್ದೀನಿ, ಇವಾಗಲೂ ಕಲಿತಾ ಇದ್ದೀನಿ. ಯಾಕಂದರೆ ಸಂಗೀತಕ್ಕೆ ಕೊನೆ ಅಂಥದ್ದು ಯಾವುದೂ ಇಲ್ಲ, ನಾವು ಕಲಿತಾ ಇರ್ಬೋದು. ಆ್ಯಂಡ್ ನಾನು ಈಗ ಕಲಿಸ್ತಾ ಇದ್ದೀನಿ, ಟೀಚಿಂಗ್ನು ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ. ಆಮೇಲೆ ಪರ್ಫಾರ್ಮೆನ್ಸಸ್, ಕಾನ್ಸರ್ಟ್ಸ್, ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಅದೇ ಸತ್ಯ ಸಾಯಿ ಇದು ಬಹಳ ಡಿವೋಟೀಸ್ ನೀವು. ಹೌದು. ಈ ವರ್ಷ ಸೆಂಟಿನರಿ ಅಂತ ಹೇಳಿದ್ರಿ, ಅದರದ್ದು ಫಂಕ್ಷನ್ ಹಾಡ್ತಿದ್ದೀರಾ ಹೋಗಿ? ಹೌದು ಸರ್. ನೆಕ್ಸ್ಟ್ ವೀಕ್ ಚಿಕ್ಕಬಳ್ಳಾಪುರಲ್ಲಿ ಸ್ವಾಮಿದು ರಥ ಬರ್ತಾ ಇದೆ. ಸೊ ಅದಕ್ಕೆ ನಮ್ದು ಒಂದು ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ಹಾಡ್ತೀರಾ ಅಲ್ಲಿ? ಹೌದು ಸರ್. ಸೂಪರ್ ಸೂಪರ್. ಸೌಂಡ್ ಬರ್ತಾ ಇದೆಯಲ್ಲ ಒಂಥರ? ಹೌದು ಸರ್. ಸೊ ಇವಾಗ ಇದು ಆಗಿದೆ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಈ ಥರ ಒಂದು ಕೈಯಲ್ಲೇ ಅದು ಪುಡಿ ಆಗುತ್ತೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀವಿ. ಸೆಪರೇಟ್ ಪ್ಲೇಟ್ಗೆ ಹಾಕೋದು? ಹೌದು. ಯಾಕೆಂದರೆ ಇದು ನಾವು ಸೆಪ್ರೇಟ್ ರುಬ್ಕೋಬೋದು, ಇಲ್ಲಾಂದರೆ ಅದ್ರ ಜೊತೆನೂ ರುಬ್ಕೋಬೋದು. ಈಗ ಒಂದು ಸ್ಮಾಲ್ ಚಿಕ್ಕ ಆಮ್ಲ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಒಂದು ಜಸ್ಟ್ ಒಂದು ಸಲ ಹುರಿದ್ಬಿಡ್ತೀನಿ, ಯಾಕೆಂದರೆ
ಮಾಯ್ಶ್ಚರ್ ಏನಾದರೂ ಹೋಗಲಿ ಅಂತ ಇದ್ರೆ ಹೋಗಲಿ ಅಂತ ಅಷ್ಟೇ ಆಗಿದೆ. ಇವಾಗ ಇದೆಲ್ಲ ರುಬ್ಕೋಬೇಕು ಅಷ್ಟೇ. ಅಷ್ಟೇನಾ? ಅಷ್ಟೇ, ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಹೌದು, ನಮ್ಮ ಪುಡಿ ರೆಡಿ ಆಗುತ್ತೆ. ಹೌದು, ರೈಸು ಕಾಯ್ತಾ ಇದೆ ಕಲಸೋದಕ್ಕೆ. ಹೌದು ಸರ್. ಇವಾಗ ನಾನು ಇದೆಲ್ಲ ರುಬ್ತೀನಿ. ಆವಾಗ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಇಂಗು ಹಾಕ್ತೀನಿ. ಆಮೇಲೆ ನಾನು ಮುಂಚೆ ತೋರಿಸಿದೆ ಅಲ್ವಾ ಬೆಲ್ಲ ಪುಡಿನೂ ಹಾಕಿ ರುಬ್ತೀನಿ. ಅದು ಗ್ರೈಂಡ್ ಮಾಡ್ಬೇಕಾದ್ರೆ ಇವೆಲ್ಲ ಬೀಳ್ತವೆ. ಹೌದು. ಓಕೆ ಓಕೆ. ಇವಾಗ ನಾನು ಇದೆಲ್ಲ ಮಿಕ್ಸಿಗೆ ಹಾಕೊತಾ ಇದ್ದೀನಿ. ಫಸ್ಟು ಈ ಬೇಳೆಗಳು ಹಾಕ್ತೀನಿ. ಬೇಳೆ ಜೊತೆ ಇದು ಒಣಮೆಣಸಿನ್ಕಾಯಿನ ಹಾಕ್ತೀನಿ. ಇದು ಶೇಂಗಾ ಬೀಜ ನಾವು ಲಾಸ್ಟಲ್ಲಿ ಹಾಕೋಬೇಕು, ಯಾಕಂದರೆ ಅದರಲ್ಲಿ ಎಣ್ಣೆದು ಅಂಶ ಇರುತ್ತೆ. ಸೊ ನಾವು ಫಸ್ಟೇ ಹಾಕ್ಬಿಟ್ರೆ ಅದು ಜಿಟ್ಟೆಲ್ಲ ಬಂದ್ಬಿಡುತ್ತೆ ಒಳಗಡೆ. ಇವಾಗ ನಾನು ಬೇಳೆ ಮತ್ತು ಒಣಮೆಣಸಿನ್ಕಾಯಿನ ರುಬ್ಬಿದ್ದೀನಿ. ಸೊ ಇದನ್ನು ಹದ ಬಂದುಬಿಟ್ಟು ಒಂದು ಚಿರೋಟಿ ರವೆ ಥರ ಇರಬೇಕು. ತುಂಬ ನೈಸಾಗಲೂ ರುಬ್ಬಾರ್ದು, ಆಮೇಲೆ ತುಂಬ ತರಿಯಾಗಲೂ ಇರಬಾರ್ದು. ಈ ಥರ ಒಂದು ಹದ ಇರಬೇಕು. ಆಮೇಲೆ ಇವಾಗ ನಾನು ಕರಿಬೇವು ಮತ್ತು ಶೇಂಗಾ ಬೀಜನ ಹಾಕ್ತೀನಿ ಇಲ್ಲಿಗೆ. ಇದರಲ್ಲಿ ಹುಣಸೆ ಹಣ್ಣು ಇದೆ, ಉಪ್ಪು ಇದೆ, ಎಲ್ಲ ಇದೆ. ಈಗ ಇದನ್ನು ಒಂದು ಸಲ ರುಬ್ಬಿಟ್ಟು ಆಮೇಲೆ ಶೇಂಗಾ ಬೀಜ ಹಾಕ್ತೀನಿ. ಇವಾಗ ಇದು ರುಬ್ಬಾಗಿದೆ ನೋಡಿ, ಎಷ್ಟೊಂದು ವೈಬ್ರೆಂಟ್ ಗ್ರೀನ್ ಕಲರ್ ಬಂದಿದೆ. ಅದು ನಾವು ಅರಿಶಿನ ಹಾಕೋದ್ರಿಂದ ಈ ಥರ ಒಂದು ಬ್ರೈಟ್ ಕಲರ್ ಸಿಗುತ್ತೆ ನಮಗೆ. ಇವಾಗ ನಾನು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ನಾನು ಇಂಗು ಮತ್ತು ಬೆಲ್ಲದ ಪುಡಿನೂ ಹಾಕ್ತೀನಿ. ಇದು 1/4 ಟೀ ಸ್ಪೂನ್ ಆಗುವಷ್ಟು ಇಂಗು, ಅದೇ 1/4 ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ. ಇದು ಶೇಂಗಾ ಬೀಜ ಹಾಕಿದ ಮೇಲೆ ನಾವು ಸ್ವಲ್ಪ ಪಲ್ಸಲ್ಲೇ ರುಬ್ಕೋಬೇಕು, ಇಲ್ಲಾಂದರೆ ಆ ಶೇಂಗಾ ಬೀಜ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ನಾನು ಪಲ್ಸಲ್ಲಿ ರುಬ್ತಾ ಇದ್ದೀನಿ. ಇವಾಗ ಇದು ಆಗಿದೆ. ಇವಾಗ ಇದೆಲ್ಲದು ಚೆನ್ನಾಗಿ ಕಲಿಸ್ಕೋಬೇಕು. ಶೇಂಗಾ ಬೀಜ ಹಾಕೋದ್ರಿಂದ ಆ ಒಂದು ತುಂಬ ಡಿಫ್ರೆನ್ಸ್ ಬರುತ್ತೆ ಟೇಸ್ಟಲ್ಲಿ, ಫ್ಲೇವರಲ್ಲಿ, ಎಲ್ಲದರಲ್ಲಿ ಬೇರೆ ಶೈಲಿ ಇದೆ ಇದು ಸ್ವಲ್ಪ. ಹೌದು. ಸೊ ಇವಾಗ ಇದು ಆಗಿದೆಯಾ? ಹಾಂ ಆಗಿದೆ ಸರ್. ಇವಾಗ ಈ ಕರಿಬೇವಿಂದು ಪುಡಿ ಆಗಿದೆ. ಸೊ ಇದನ್ನು ನಾವು ಹೇಗೆ ಅನ್ನ ಜೊತೆ ಕಲಿಸೋದು ಅಂದ್ಬಿಟ್ಟು ನಾನು ಈಗ ತೋರಿಸ್ತೀನಿ ಒಗ್ಗರಣೆ ಹಾಕಿ. ಈಗ ನೀವು ಇದನ್ನ ಪೌಡರ್ನ ಸಪ್ಲೈ ಮಾಡ್ತೀರಾ? ಹೌದು. ಎಷ್ಟು ಕ್ವಾಂಟಿಟಿಯಲ್ಲಿ ಇರ್ತಿದ್ದು? ನಾವು ನಮ್ಮಲ್ಲಿ 50 ಗ್ರಾಮ್ಸ್, 100 ಗ್ರಾಮ್ಸ್, 200 ಗ್ರಾಮ್ಸ್ ಎಲ್ಲವೂ ಸಿಗುತ್ತೆ. ಈಗ ನಮ್ಮ ಹತ್ರ ಈ ಕರಿಬೇವಿನ ಪುಡಿ ಈ ಥರ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ. ನಾನು ಇಟ್ಕೊಂಡಿರುವುದು 100 ಗ್ರಾಮ್ಸು, ಬಟ್ ನಿಮಗೆ 50 ಗ್ರಾಮ್ಸ್ ಬೇಕಾದರೆ ಅದನ್ನು ಸಿಗುತ್ತೆ, 200 ಗ್ರಾಮ್ಸ್ನು ಸಿಗುತ್ತೆ ನಮ್ಮಲ್ಲಿ. ಸೊ ಇದನ್ನು ಹೇಗೆ ಉಪಯೋಗ ಮಾಡೋದಂದರೆ, ನಾವು ಅನ್ನದಲ್ಲೂ ಸುಮ್ಮನೆ ಕಲಿಸ್ಕೊಂಡು ಸ್ವಲ್ಪ ತುಪ್ಪ ಆಗಿ ತಿನ್ಬೋದು, ಇಲ್ಲಾಂದರೆ ಒಗ್ಗರಣೆ ಹಾಕಿಯೂ ಮಾಡ್ಬೋದು, ಇಲ್ಲಾಂದರೆ ಇಡ್ಲಿ ಮಾಡಿ ಅದರಲ್ಲಿ ಸ್ವಲ್ಪ ತುಪ್ಪ ಬಳಸಿ ಈ ಪುಡಿನೂ ಹಾಕಿ ಕರಿ ಲೀವ್ಸ್ ಗೀ ಪುಡಿ ಇಡ್ಲಿ ಆ ಥರನ ತಿನ್ಬೋದು. ಈಗ ನಾನು ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ಗೂ ಸ್ವಲ್ಪ ಕಡಿಮೆ ಸಾಸಿವೆ, ಇದು ಗೋಡಂಬಿ 1 ಟೇಬಲ್ ಸ್ಪೂನ್. ಇದೆಲ್ಲ ಆಪ್ಷನಲ್. ಗೋಡಂಬಿ ನೀವು ಹಾಕಿದರೆ ಚೆನ್ನಾಗಿರತ್ತೆ, ಹಾಕದೇ ಇದ್ರೂ ನಡೆಯುತ್ತೆ. ಆಮೇಲೆ ಇದು ಆ್ಯಕ್ಚುಲಿ ಗಾರ್ಲಿಕ್ ಗ್ರ್ಯಾನ್ಯೂಲ್ಸ್ ಅಂತ ಸಿಗೋದು. ಇದಕ್ಕೆ ಬದಲೇ ನೀವು 2 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿರುವ ಬೆಳ್ಳುಳ್ಳಿ ಉಪಯೋಗಿಸ್ಬಾರ್ದು. ಈ ಬೆಳ್ಳುಳ್ಳಿನೂ ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ನಾನು ಮಾಡಿರೋ ಕರಿಬೇವಿನ ಪುಡಿ ಒಂದು ಸುಮಾರು 2.5 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನು ಇವತ್ತು ಒಂದು 2 ಕಪ್ ಆಗೋಷ್ಟು ಕುಕ್ಡ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಈ ಪುಡಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಒಂದು 6 ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ.
ತುಪ್ಪ, ಆಮೇಲೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು. ರೈಸ್ ಇಷ್ಟುಕೊಂಡಿದೆ ಎಷ್ಟಂದ್ರಿ? ಇದು ಒಂದು ಸುಮಾರು 2 ಕಪ್ಸ್ ಇದೆ. ಅದಕ್ಕೆ ಇದೆಲ್ಲ ಹಾಕ್ತೀರಾ? ಓಕೆ, ಹೌದು, ಹಾಕ್ಬಿಡಿ ಅಮ್ಮ ನೋಡೋಣ. ಫಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಒಗ್ಗರಣೆ ಸಾಮಗ್ರಿಗಳು ಹಾಕ್ಬಿಟ್ಟು ಆಮೇಲೆ ನಾನು ತುಪ್ಪನ ಹಾಕ್ತೀನಿ. ಯಾಕೆಂದ್ರೆ ತುಪ್ಪ ಇದ್ರೆ ಇವಾಗಲೇ ಹಾಕಿದ್ರೆ ಅದು ಒಂಥರ ಬ್ರೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಒಗ್ಗರಣೆ ಮಾಡುವಾಗ ಅವರು ಫಸ್ಟ್ ಹಾಕೋದು ಸಾಸಿವೆ ಹಾಕ್ತಾರೆ. ಅದು ಬೇಗ ಚಟಪಟ ಅನ್ನುತ್ತೆ. ಆಮೇಲೆ ಉದ್ದಿನಬೇಳೆ ಹಾಕ್ತಾರೆ, ಆಮೇಲೆ ಕಡಲೆಬೇಳೆ ಹಾಕ್ತಾರೆ. ಆ ಥರ ಆಗ್ತಾ ಹೋದಾಗ ಇದು ಕಡಲೆಬೇಳೆಗೆ ಬ್ರೌನ್ ಕಲರ್ ಬರೋದಷ್ಟೊತ್ತಿಗೆ ಈ ಸಾಸಿವೆ ಕಹಿ ಆಗಿಬಿಡುತ್ತೆ. ಸೊ ಅದು ಒಂದು ಟಿಪ್ಸ್ ನಾನು ಹೇಳ್ತೀನಿ. ನಾನು ಯಾವಾಗಲೂ ಫಸ್ಟು ಕಡಲೆಬೇಳೆ ಹಾಕೋದು, ಅದು ಸ್ವಲ್ಪ ಬ್ರೌನ್ ಆದಮೇಲೆ ಉದ್ದಿನಬೇಳೆ, ಅದು ಆದಮೇಲೆ ಸಾಸಿವೆ ಹಾಕೋದು. ಸೊ ಇದೆಲ್ಲ ಒಂದು ಸಣ್ಣ ಸಣ್ಣ ಟಿಪ್ಸು, ಬಟ್ ಇದನ್ನು ನಾವು ಫಾಲೋ ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಒಂದು ಚೂರ್ ಕಲರ್ ಬಂದಿದೆ ಇದರಲ್ಲಿ, ಕಡಲೆಬೇಳೆಯಲ್ಲಿ. ಈ ಟೈಮ್ಗೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಅದು ಚಟಪಟ ಅನ್ನುತ್ತಾ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ಗೆ ಗೋಡಂಬಿನೂ ಹಾಕ್ತೀನಿ ನಾನು. ಇವಾಗ ಈ ಸಾಸಿವೆ ಹುರಿಯಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ. ಮಾಡ್ಕೊಂಡು ನಿಮ್ದು ಕರಿಬೇವಿನ ಪುಡಿ ಹಾಕೊಂಡ್ಬಿಟ್ರೆ ಅದ್ಭುತ ಬಿಡಿ. ಹೌದು, ಇದರಲ್ಲಿ ನಾವು ಈರುಳ್ಳಿನೂ ಸಹ ಬೇಕಾದ್ರೆ ಬಳಸ್ಬೋದು. ನಾನು ಇವತ್ತು ಹಾಕಿಲ್ಲ, ಬಟ್ ಹಾಕ್ಬೋದು. ಹೌದು. ಇವಾಗ ಕರಿಬೇವು ಹಾಕಿದ್ದೀನಿ, ಗಾರ್ಲಿಕ್ದು ಹಾಕಿದ್ದೀನಿ. ಆಮೇಲೆ ಈ ಪುಡಿನ ಹಾಕಿ ಕಲಸಿ ಇವಾಗ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಒಂಚೂರು ಸಾಲ್ಟ್, ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್. ಇವಾಗ ಇದೊಂದು ಪೇಸ್ಟ್ ತರ ಆಗಿರುತ್ತದೆ. ಇದರಲ್ಲಿ ಅನ್ನ ರೈಸ್ ಆಗಿ ಕಲಿಸ್ಬೇಕು. ಸಾಮಾನ್ಯವಾಗಿ ಮಕ್ಕಳು ಕರಿಬೇವು ತಿನ್ನೋದೇ ಇಲ್ಲ. ಅವ್ರಿಗೆ ಕರಿಬೇವು ತಿನ್ಸಕ್ಕೆ ಇದು ಒಂದು ಒಳ್ಳೆ ವಿಧಾನ. ಈ ತರ ಒಂದು ಕರಿಬೇವಿನ ಅನ್ನ ಅನ್ಬೋದು, ಕರಿಬೇವಿನ ರೈಸ್ ಅನ್ಬೋದಾ? ಹೌದು ಸರ್, ಕರಿ ಲೀವ್ಸ್ ರೈಸ್. ಹೌದು ಹೌದು ಹೌದು, ನಮ್ಮ ಕರಿ ಲೀವ್ಸ್ ರೈಸ್. ಹೌದು, ಕರಿಬೇವಿನ ಅನ್ನ, ಹೌದು, ಕರಿಬೇವು ರೈಸ್. ಓಕೆ, ಧನ್ಯವಾದ. ತಮಿಳುನಾಡು ಅಯ್ಯರು ಆ ಶೈಲಿದು ಇವತ್ತು ಕರಿಬೇವಿನ ಪುಡಿ ಸಿಗಬೇಕು, ನಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸಿಕ್ಕಿದೆ. ಅನ್ನಪೂರ್ಣ ಕಾರ್ತಿಕ್ ಅವ್ರ ಮನೆಯಲ್ಲಿ ನಮಗೆ ನಾವು ಯಾವುದು ಕಲ್ಪನೆ ಮಾಡ್ಕೊಂಡಿದ್ವಲ್ಲ, ಅಪ್ಪಟವಾದ ಅಯ್ಯರ್ ಶೈಲಿ, ತಮಿಳುನಾಡು ಶೈಲಿ ಕರಿಬೇವಿನ ಪುಡಿ ವಿತ್ ಅವ್ರು ಒಗ್ಗರಣೆ ಹಾಕಿರೋ ಕರಿ ಲೀವ್ಸ್ ರೈಸ್. ಆಹಾ, ಒಂದು ತುತ್ತು ತೊಗೊಂಬಿಡೋಣ. ಎಷ್ಟು ಚೆನ್ನಾಗಿದ್ರಿ, ಆ ಫೀಲೇ ಚೆನ್ನಾಗಿದೆ ನೋಡಿ. ಆಹಾ ಹಾ, ಟೇಸ್ಟ್ ಮಾಡ್ತೀನಿ. ಮಿಲ್ಕ್ ಹಾಕ್ತಾಯಿ. ಒಂದೊಂದು ಬೈಟು ನೀವು ಹಾಗೆ ಅಗಿತಾ ಇದ್ದಂಗೆಲ್ಲ ಹೊಸ ಹೊಸ ರುಚಿ ಸಿಗ್ತಾ ಹೋಗ್ತದೆ. ಆ ಕರಿಬೇವಿನ ಪುಡಿ ಎದ್ದು ನಿಲ್ತದೆ ಹಂಗೆ. ನಾನೇ ಕ್ಯಾಪ್ಟನ್ ಅಂತದ್ದು ಇದರಲ್ಲಿ. ಅದರ ನಾಯಕತ್ವದಲ್ಲಿ ಅದ್ಭುತವಾದ ಕರಿ ಲೀವ್ಸ್ ರೈಸ್ ಸಿಕ್ಬಿಟ್ಟಿದೆ ಇವತ್ತು. ಹುಡ್ಕೊಂಡು ಬಂದು ಯಾಕೆ ಈ ರೆಸಿಪಿ ಮಾಡ್ತೀವಿ ಅಂದರೆ ಅಲ್ಲಿ ಏನೋ ವಿಶೇಷ ಇರ್ತದೆ, ನಿಮ್ಗೆ ಗೊತ್ತಾಗಿರುತ್ತೆ ಏನದು ವಿಶೇಷ ಅಂತ. ಆ ಮಾಡೋ ಶೈಲಿ, ಅವ್ರ ಟಿಪ್ಸು. ಸಾಸಿವೆ ಕಡಲೆಬೇಳೆ ಎಣ್ಣೆಯಲ್ಲಿ ಹುರ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು ಅದು ಟಿಪ್ಸ್ ಕೊಟ್ಟರು. ಯಾವ್ದು ಮೊದಲು ಹಾಕ್ಬೇಕು ಅದು ಟಿಪ್ಸ್ ಕೊಟ್ಟರು. ಅದ್ಭುತವಾದ ಒಂದು ಕರಿಬೇವಿನ ಪುಡಿ ಆಗಿದೆ. ನೀವು ಪುಡಿ ತರಿಸ್ಕೋಬೋದು, ನಂಬರ್ ಡಿಸ್ಪ್ಲೇ ಇದೆ, ಕಾಲ್ ಮಾಡಿ. ಮನೇಲಿ ಮಾಡ್ಕೊಂಡು ನಮಗೆ ಹೇಳಿ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಾನಂತೂ ಮುಗಿಸ್ತೀನಿ ರೀ. ಆಹಾ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.